ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 2020ರಲ್ಲಿ ನಡೆದ ಗಣಿತ ವಿಷಯದಲ್ಲಿ 80ಕ್ಕೆ 80 ಅಂಕ ಗಳಿಸಿದ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ಇದನ್ನೇ ಫಾಲೋ ಮಾಡಬೇಕು ಅಂತ ಅಲ್ಲ, ಏಕೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ನಿಮ್ಮದೇ ಆದಂಥ ಟ್ಯಾಲೆಂಟ್ ಇರುತ್ತೆ. ಯಾವ ರೀತಿ ಈಗ ನೀವು ಕಲ್ತಿರೋದನ್ನು ನೀವೊಂದು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ ಏನೆಲ್ಲ ಟ್ರಿಕ್ಸ್ ಯೂಸ್ ಮಾಡಬೇಕು ಅಂತ. ಆದರೂ ನಾನು ನಿಮಗೆ ಇದನ್ನು ಒಂದು ಮಾಡೆಲ್ ಆಗಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಬರಿಬೇಕು ಅನ್ನೋ ಒಂದೆರಡು ಟಿಪ್ಸ್ಗಳನ್ನು ಸಹ ನಿಮಗೆ ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಉತ್ತರ ಪತ್ರಿಕೆಯನ್ನು ಬರೆಯೋದಕ್ಕಿಂತ ಮುಂಚೆ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಆ ನಂಬರನ್ನು ಬರಿಬೇಕು. ನೀವು ಯಾವ ಮೀಡಿಯಮಲ್ಲಿ ಬರಿತಾ ಇದ್ದೀರಾ ಅದನ್ನು ಅಲ್ಲಿ ಬರೀರಿ. ನಂತರ ಕೊನೆಯದಾಗಿ ಮಾಡುವಂಥದ್ದು, ಎಲ್ಲ ಉತ್ತರ ಪತ್ರಿಕೆಯಲ್ಲಿ ಎಲ್ಲವನ್ನು ಬರೆದ ನಂತರ ಎಷ್ಟು ಪೇಜನ್ನು ನೀವು ಬಳಸಿದ್ದೀರಾ ಬುಕ್ಲೆಟಲ್ಲಿ ಅದನ್ನು, ಮತ್ತು ಅಡಿಷನ್ ಶೀಟ್ ಏನಾದರೂ ತೊಗೊಂಡಿದ್ರೆ ಅದನ್ನೆಲ್ಲ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ನಂತರ ನಾವೀಗ ಉತ್ತರ ಪತ್ರಿಕೆಗೆ ಮೇನ್ ಹೋಗೋಣ. ಸೊ ಫಸ್ಟ್ ಮೇನಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ಗಳಿರ್ತವೆ, ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಸೆಲೆಕ್ಟ್ ಮಾಡಿ ಬರೀಬೇಕು. ಹಾಗಾಗಿ ಇಲ್ಲಿ ಫಸ್ಟ್ ಮೇನಲ್ಲಿ ಕ್ವಶನ್ ನಂಬರ್ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಕ್ವಶನ್ ನಂಬರನ್ನು ಹಾಕಿ ನೀವು ಯಾವ ಉತ್ತರವನ್ನು ಬರಿತಾ ಇದ್ದೀರಾ ಅದರ ಆಪ್ಷನನ್ನು ಸೇರಿ ಬರೀರಿ. ಸೊ ನಿಮ್ಮ ಬರವಣಿಗೆ ದುಂಡಾದಷ್ಟು ತುಂಬಾ ಒಳ್ಳೆಯದು, ಏಕೆಂದರೆ ಅದು ನೋಡೋರಿಗೆ ಒಳ್ಳೆ ಇಂಪ್ರೆಷನನ್ನು ಕೊಡುತ್ತೆ. ಎವ್ಯಾಲ್ಯೂಯೇಟರ್ ಅದನ್ನು ನೋಡಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅನ್ನೋ ಒಂದು ಇಂಪ್ರೆಷನ್ ಸಿಕ್ಕಿದಾಗ ನಿಮಗೆ ಅಂಕ ಸಿಗುವಂಥ ಚಾನ್ಸಸ್ಸು ಸಹ ಇರುವಂಥದ್ದು ಇರುತ್ತೆ. ಹಾಗಾಗಿ ಪ್ರತಿ ಪ್ರಶ್ನೆಯ ನಂತರ ನೀವೊಂದು ಲೈನನ್ನು ಬಿಡಿ, ನೀಟಾಗಿ ಬರೀರಿ. ಸೊ ನೀವು ಏನು ಬರೆದಿದ್ದೀರಾ ಅದನ್ನು ನೀವು ಎವ್ಯಾಲ್ಯೂಯೇಟರ್ಗೆ ನೀವು ಅರ್ಥ ಮಾಡೋ ಥರ ಅವರಿಗೆ ಅದು ಅರ್ಥ ಆಗೋ ರೀತಿ ಬರೀರಿ. ನೀವು ಬರೆಯೋದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಎವ್ಯಾಲ್ಯೂಯೇಟರ್ಗೆ ಅದು ಅರ್ಥ ಆಗಲ್ಲ. ಹಾಗಾಗಿ ನೀಟಾಗಿ ಬರೀರಿ. ಸೊ ಪ್ರತಿಯೊಂದು ಮೇನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಒಂದು ಗೆರೆಯನ್ನು ಹಾಕಿ ಅದು ತುಂಬ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸುಮ್ಮನೆ ಅಲ್ಲಿ ಇಲ್ಲಿ ಚಿತ್ತು ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ಸೆಕೆಂಡ್ ಮೇನನ್ನು ಹಾಕಿ ಕ್ವಶನ್ ನಂಬರ್ 9, ಏಕೆಂದರೆ ಇಲ್ಲಿ ಮ್ಯಾಥ್ಸಲ್ಲಿ ಅಲ್ಲ ಎಲ್ಲ ಸಬ್ಜೆಕ್ಟಲ್ಲೂ ಅಷ್ಟೇ ಕ್ವಶನ್ ನಂಬರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಲ್ಲೂ ಸೆಕೆಂಡ್ ಮೇನ್ ಅಂದ ತಕ್ಷಣ 1, 2 ಅಂತ ಬರೋದಿಲ್ಲ. ಸೊ 9ನೇ ಕ್ವಶನಲ್ಲಿ ಏನು ಕ್ವಶನ್ ನಂಬರ್ ಇರುತ್ತೆ ಆ ಕ್ವಶನ್ ನಂಬರನ್ನು ಹಾಕಿ ನೀವು ಉತ್ತರವನ್ನು ಬರಿಬೇಕು. ಸೊ ಇಲ್ಲಿ ಕಚ್ಚಾ ಕಾರ್ಯಕ್ಕೆ ನಿಮಗೆ ಇಲ್ಲಿ ಜಾಗ ಕೊಟ್ಟಿರ್ತಾರೆ, ಅಲ್ಲೇ ನೀವು ಪೆನ್ಸಿಲಲ್ಲೇ ಮಾಡ್ಕೊಳ್ಳಿ. ಏನಿರುತ್ತೋ ಅಲ್ಲಿ ಪೆನ್ಸಿಲಲ್ಲಿ ಮಾಡಿ, ಆಗ ನಿಮ್ಮ ಉತ್ತರ ಪತ್ರಿಕೆ ನೋಡಲಿಕ್ಕೆ ಚೆನ್ನಾಗೂ ಕಾಣಿಸುತ್ತೆ. ಸುಮ್ಮನೆ ಗೀಚ್ ಹಾಕಿದರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಅದನ್ನು ಒಂದು ಟಿಪ್ಸ್ ಅಂತ ನೀವು ತಗೊಳ್ಳಿ, ಚೆನ್ನಾಗಿ ಬರೀರಿ. ಸೊ ಉತ್ತರವನ್ನು ಪೆನ್ಸಿಲಲ್ಲಿ ಬಾಕ್ಸ್ ಹಾಕಿ, ಆಗ ನಮಗೆ ಅದು ಹೈಲೈಟ್ ಆಗುತ್ತೆ, ಇದು ಉತ್ತರ ಅಂತ ನಾವು ಇಮಿಡಿಯೇಟ್ ಅಲ್ಲಿಗೆ ಹೋಗುತ್ತೆ. ಸೊ ಈ ರೀತಿ ಒಂದೊಂದೆರಡು ಟಿಪ್ಸ್ಗಳನ್ನು ನೀವು ತೆಗೆದುಕೊಳ್ಳಿ. ಮತ್ತು ಇಲ್ಲಿ ನಿಮಗೆ ಸೂತ್ರವನ್ನು ಬರೆದಾಗ ಸೊ ಸೂತ್ರವನ್ನೇ ಒಂದು ಬಾಕ್ಸನ್ನು ಹಾಕಿ ಪೆನ್ಸಿಲಲ್ಲಿ, ಆಗ ನಮಗೆ ಅದು ಸೂತ್ರ ನೀಟಾಗಿ ಕಾಣುತ್ತೆ. ನಿಮ್ಮ ಬರವಣಿಗೆ ತುಂಬ ಚೆನ್ನಾಗಿರಲಿ, ಏನನ್ನೇ ಬರಿಬೇಕಾದ್ರೂ ನೀಟಾಗಿ ಬರೀರಿ. ಟೈಮ್ ಇರುತ್ತೆ, ಸೊ ಟೈಮ್ ಆಗೋದಿಲ್ಲ ಅಂತ ಅಲ್ಲ, ಟೈಮ್ 100% ಇರುತ್ತೆ. ನೀವು ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರೆ 3 ಗಂಟೆಯಲ್ಲಿ ತುಂಬ ಚೆನ್ನಾಗಿ ನೀವು 80 ಅಂಕಕ್ಕೆ ಬರಿಬೋದು. ಸೊ ನಂತರ ಪ್ರತಿ ಪ್ರಶ್ನೆಯನ್ನು ಬರಿತಾ ನೀವು ಸಾಲ್ವ್ ಮಾಡಬೇಕಾದ್ರೆ ಪ್ರತಿ ಸ್ಟೆಪ್ಪನ್ನು ನೋಡಿ, ಅಲ್ಲಿ ಪ್ಲಸ್ಸು ಮೈನಸ್ಸು ಅವನ್ನೆಲ್ಲ ಗಮನಿಸಿ. ಏಕೆಂದರೆ ಪ್ಲಸ್ಸು ಮೈನಸ್ಸಲ್ಲೇ ನೀವು ಹೆಚ್ಚು ಮಿಸ್ಟೇಕ್ಸನ್ನು ಮಾಡ್ತಾ ಇರ್ತೀರ, ಹಾಗಾಗಿ ಅದನ್ನು ಗಮನ ಕೊಡಿ. ಸೊ ಥರ್ಡ್ ಮೇನಿಗೆ ಬಂದಾಗ ನೋಡಿ, ಇಲ್ಲಿ ವರ್ಜಿಸುವ ವಿಧಾನದಿಂದ ಬಿಡಿಸಿದ್ದಾರೆ, ಅದು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ರೀತಿ ಪ್ರತಿಯೊಂದನ್ನು ನೀವು ಬಿಡಿಸ್ತಾ ಹೋದರೆ 100% ಮ್ಯಾಥಮೆಟಿಕ್ಸಲ್ಲಿ ನೀವು 100ಕ್ಕೆ 100 ಅಂಕ ತೆಗಿಬೋದು. ಏಕೆಂದರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ನಾವು ಹೇಳಲಿಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡಿದರೆ ಮಾರ್ಕ್ಸ್ ಕಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಮ್ಯಾಥ್ಸಲ್ಲಿ ನೀವು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಆನ್ಸರ್ ಎಲ್ಲ ಕರೆಕ್ಟಾಗಿದ್ದರೆ ಯಾವುದೇ ಕಾರಣಕ್ಕೂ ಯಾವುದೇ ಎವ್ಯಾಲ್ಯೂಯೇಟರ್ ನಿಮ್ಮ ಅಂಕವನ್ನು ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀಟಾಗಿ ಮಾಡಿ. ಶೋಧಕವನ್ನು ಕೊಟ್ಟಿದ್ದಾರೆ ಕಂಡುಹಿಡಲಿಕ್ಕೆ, ಅದರ ಸೂತ್ರಗಳನ್ನು ಸರಿಯಾಗಿ ಬರೆಯಿರಿ. ಸೂತ್ರವನ್ನು ಬರೆದು ಅಲ್ಲಿ ಬಂದಿರುವಂತಹ ಬೆಲೆಗಳನ್ನು ನೀವು ಸರಿಯಾಗಿ ಆದೇಶಿಸಿದಾಗ ನಿಮಗೆ ಉತ್ತರ ಸರಿಯಾಗಿ ಸಿಗುತ್ತೆ. ಸೊ ಈ ರೀತಿ ನೀವು ಬಿಡಿಸೋದ್ರಿಂದ ನಿಮ್ಮ ಅಂಕಗಳು 100% ಔಟ್ ಆಫ್ ಔಟ್ ತೆಗಿಯೋಂಥ ಚಾನ್ಸಸ್ ಇರುತ್ತೆ. ಸೊ ಏನಾದರೂ ಮಿಸ್ಟೇಕ್ ಮಾಡಿದರೆ, ಎಲ್ಲಾದರೂ ನೀವು ಅದು ತಪ್ಪಾಗಿದೆ ಅಂತ ನಿಮಗೆ ಚೆಕ್ ಮಾಡಬೇಕಾದ್ರೆ ಅನಿಸಿದರೆ ಅದು ಪೆನ್ಸಿಲಲ್ಲಿ ಕಾಟ್ ಮಾಡಿ ಪಕ್ಕದಲ್ಲಿ ಬರೀರಿ. ಸೊ ಹಾಗಾಗಿ ನಮಗೆ ಅದು ಆನ್ಸರ್ ಅಂತ ಅದು ಗೊತ್ತಾಗುತ್ತೆ. ಸೊ ಎಲ್ಲ ಕಡೆನೂ ಸುಮ್ಮನೆ ಚಿತ್ ಮಾಡಿ ಬರಿಬೇಡಿ. ಸೊ ಇದನ್ನು ನೋಡೋದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ, ನಮಗೇನೆ ತುಂಬ ಖುಷಿ ಆಗುತ್ತೆ ಆನ್ಸರ್ ಶೀಟನ್ನು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಈ ವಿದ್ಯಾರ್ಥಿ ಅಂತ. ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏಕೆಂದರೆ ಮ್ಯಾಥ್ಸನ್ನು ನೀವು ಮಗ್ಗಪ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿದರೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಸ್ಕಿಲ್ಸು ಸಹ ಇಂಪ್ರೂವ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಕನ್ಸ್ಟ್ರಕ್ಷನಿಗೆ ಬಂದಾಗ ನಾನು ನಿಮಗೆ ಕೊಡೋ ಒಂದು ಟಿಪ್ಸ್ ಅಂದರೆ, ನಿಮ್ಮ ಪೆನ್ಸಿಲ್ ಶಾರ್ಪ್ ಆಗಿರಲಿ. ಅದು ಸ್ವಲ್ಪ ಶಾರ್ಪ್ನೆಸ್ ಇಲ್ಲ ಅಂದರೆ 2 ಲೈನ್ ಹೇಳ್ದಿರೋ ಥರ ಕಾಣುತ್ತೆ. ಇಲ್ಲಿ ನೋಡಿ, ಯಾಕೆ ವೃತ್ತಕ್ಕೆ ಸ್ಪರ್ಶಕವನ್ನು ಹಾಕಿದ್ದಾರೆ, ಸೊ ನೀಟಾಗಿದೆ.
ಸೊ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ, ಪೆನ್ಸಿಲನ್ನು ಶಾರ್ಪಾಗಿ ಇಟ್ಕೊಂಡಿರಿ, ಕರೆಕ್ಟ್ ಮೆಷರ್ಮೆಂಟನ್ನು ಇಟ್ಕೊಂಡು ಮಾಡಿ. ಆಗ ನಿಮಗೆ ಅಂಕಗಳು ನಿಜವಾಗ್ಲೂ ಸಿಗುತ್ತೆ. ಯಾರೇ ಸುಮ್ಮನೆ ಯಾವುದೇ ಶಿಕ್ಷಕರು ಸಹ ನಿಮ್ಮ ಅಂಕವನ್ನು ಇಟ್ಕೋಬೇಕು ಅನ್ನೋ ಆಸೆ ಯಾರಿಗೂ ಇರಲ್ಲ. ನೀವು ಚೆನ್ನಾಗಿ ಬರೆದಿದ್ರೆ ಎಲ್ಲರೂ 80ಗೆ 80ಯನ್ನು ಕೊಡ್ತಾರೆ. ಹಾಗಾಗಿ ನೀಟಾಗಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇಲ್ಲಿ ಸರಾಸರಿ ಜವಾಬನ್ನು ಕಂಡಿದ್ದಾರೆ, ಅದು ಸಹ ನೋಡಿ ಎಷ್ಟು ನೀಟಾಗಿ ಬಿಡಿಸಿ ಬರ್ಕೊಂಡು ಮಾಡಿದ್ದಾರೆ. ಸೊ ಈ ರೀತಿ ಸ್ಟೆಪ್ ಬೈ, ಯಾಕೆಂದರೆ ಮ್ಯಾಥ್ಸಲ್ಲಿ ಪ್ರತಿಯೊಂದೊಂದು ಸ್ಟೆಪ್ಪಿಗೂ ಸಹ ಅಂಕಗಳಿರುತ್ತೆ. ಬರೀ ಒಂದು ಸ್ಟೆಪ್ಪಿಗೆ ಎಲ್ಲ ಕರೆಕ್ಟಾಗಿದೆ ಅಂತೇಳಿ ಮಾರ್ಕ್ಸ್ ಕೊಡಲ್ಲ. ನಿಮ್ಮ ಸ್ಟೆಪ್ಸ್ಗಳು ಸಹ ಇಂಪಾರ್ಟೆಂಟು. ಈ ಸ್ಟೆಪ್ಸಿಗೆ ಇಷ್ಟು ಮಾರ್ಕ್ಸು, ಈ ಸ್ಟೆಪ್ಪಿಗೆ ಇಷ್ಟು ಮಾರ್ಕ್ಸ್ ಅನ್ನೋದಿರುತ್ತೆ. ಹಾಗಾಗಿ ನೀಟಾಗಿ ಬಿಡಿಸಿ. ಸೊ ನಿಮಗೆ ಮ್ಯಾಥ್ಸಲ್ಲಿ ರಚನೆಗಳಿರ್ತವೆ. ಸೊ ರಚನೆಗಳನ್ನ ತುಂಬ ನೀಟಾಗಿ ಮಾಡಿ. ಜೊತೆಗೆ ಪ್ರಮೇಯ ಇರುತ್ತೆ. ಸೊ ಪ್ರಮೇಯದಲ್ಲೂ ನೀವು ಚಿತ್ರವನ್ನು ಬಿಡಿಸಬೇಕು. ಇಲ್ಲಿ ನೋಡಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮಾನ ಆಗಿರ್ತದೆ. ಸೊ ಇಲ್ಲೂ ಸಹ ಚಿತ್ರವನ್ನು ಬಿಡಿಸಿ ನೀವು ಅದನ್ನು ನೀಟಾಗಿ ಸಾಧನೆ ಮಾಡಬೇಕು, ಪ್ರೂವನ್ನು ಮಾಡಬೇಕು. ಆಗ ಮಾತ್ರ ನಿಮಗೆ 3ಕ್ಕೆ 3 ಅಂಕಗಳು ಸಿಗ್ತವೆ. ಸೊ ಈ ರೀತಿ ಮಾಡೋದ್ರಿಂದ ನೋಡಿ, ಇಲ್ಲಿ ರಚನೆಯನ್ನು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. 2-3 ಸರಿ ನೀವು ಕನ್ಸ್ಟ್ರಕ್ಷನನ್ನು ಮಾಡಿದ್ರೆ 100% ಇದೇ ರೀತಿ ನಿಮ್ಮ ಚಿತ್ರಗಳು ಬರ್ತವೆ. ಸೊ ಯಾವಾಗಲೂ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಿಮ್ಮ ಪೆನ್ಸಿಲನ್ನು ಶಾರ್ಪಾಗಿ ಇಟ್ಕೊಂಡಿರಿ. ಆಗ ಮಾತ್ರ ನೀವು ನೀಟಾಗಿ ಆ ಒಂದು ಕನ್ಸ್ಟ್ರಕ್ಷನ್ ಬರಲಿಕ್ಕೆ ಸಾಧ್ಯ. ಸೊ ಈ ರೀತಿ ಬರೆಯೋದನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ 100% ನಿಮ್ಮ ಪರೀಕ್ಷೆಯಲ್ಲಿ ನೀವು 100ಕ್ಕೆ 100 ಅಂಕಗಳನ್ನು ಗಳಿಸ್ತೀರ. ಮ್ಯಾಥ್ಸ್ ಯಾವತ್ತೂ ಡಿಫಿಕಲ್ಟ್ ಅಲ್ಲ. ಸೊ ನೀವು ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ 100% ಎಲ್ಲ ಸಬ್ಜೆಕ್ಟಿಗಿಂತ ಇದು ಈಸಿಯಾಗಿದೆ. ಸೊ ಇಲ್ಲಿ 37ನೇ ಪ್ರಶ್ನೆ, ಶಂಕುವಿನ ಭಿನ್ನಕವಾದ ಎತ್ತರವನ್ನು ಕಂಡುಹಿಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಎಷ್ಟು ಈಸಿ ಆಗಿದೆ ಅಂದರೆ, ಅಲ್ಲಿ ಸಿಲಿಂಡರ್ ಇದೆ ಮತ್ತು ಅರ್ಧಗೋಳ ಇದೆ. ಅವೆರಡರ ಘನಫಲವನ್ನು ಕೂಡಿಸ್ಬಿಟ್ರೆ ನಮ್ಗೆ ಈಸಿಯಾಗಿ ಶಂಕುವಿನ ಭಿನ್ನಕ ಸಿಗುತ್ತೆ. ಸೊ ಈ ರೀತಿ ನೀವು ಬಿಡಿಸೋದ್ರಿಂದ ನಿಮಗೆ ಅಂಕಗಳು ಸಿಗುತ್ತೆ. ಸೊ ಅಲ್ಲಿ ಪೈಥಾಗರಸ್ ಥಿಯರಮನ್ನು ಕೇಳಿದ್ದಾರೆ. ಸೊ ನೋಡಿ ಎಷ್ಟು ನೀಟಾಗಿ ಥಿಯರಮನ್ನು ಬಿಡಿಸಿದ್ದಾರೆ. ಸೊ ಈ ಥರ ಬಿಡಿಸಿದ್ರೆ ಯಾರು ತಾನೇ ನಿಮ್ಮ ಮಾರ್ಕ್ಸನ್ನು ಇಟ್ಕೋತಾರೆ ಹೇಳಿ. ಸೊ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನೂ 3 ದಿನಗಳಿದ್ದಾವೆ. ಸೊ ಸಾಕಷ್ಟು ಆಯಿತು ನಿಮಗೆ. ಸೊ ಹಾಗಾಗಿ ಅಭ್ಯಾಸ ಮಾಡಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಅನ್ನೋದೇ ನಮ್ಮ ಆಸೆನೂ ಸಹ. ಸೊ ಇಲ್ಲಿ ತನಕ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಿಮ್ಮ ಮುಂಬರುವ ಪರೀಕ್ಷೆಗೆ ಆಲ್ ದ ಬೆಸ್ಟ್.